ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಒಂಚೂರು ಹುಷಾರಾಗ್ತಾ ಇದೆ, ಒಂದು ಸ್ವಲ್ಪ ಗಂಟ್ಲೆಲ್ಲ ಒಂದು ಸ್ವಲ್ಪ ಸರಿ ಆಗ್ತಾ ಇದೆ. ವಾಯ್ಸ್ ಪೂರ್ತಿ ಹೋಗ್ಬಿಟ್ಟಿತ್ತು. ಇವಾಗ ಸುಮಾರು ಜನಕ್ಕೂ ಹೀಗೆ ಆಗ್ತಾ ಇದೆ, ಅದು ಯಾಕೋ ಗೊತ್ತಿಲ್ಲ. ಶೀತ ಆಗೋದು, ವಾಯ್ಸ್ ಚೇಂಜ್ ಆಗೋವಂಥದ್ದು, ಅಥವಾ ಗಂಟ್ಲು ಇನ್ಫೆಕ್ಷನ್ನು, ಕಫ ಈ ಥರ ಆಗೋವಂಥದ್ದು ಜಾಸ್ತಿ ಆಗಿದೆ. ಐ ಡೋಂಟ್ ನೋ ಯಾಕೆ ಅಂತ. ಬಟ್ ಈ ಶೀತ ಏನಾದರೂ ಆಗಿಬಿಟ್ರೆ ಬೇಗ ಹೋಗೋದೇ ಇಲ್ಲ. ನಾನಂತೂ ಟ್ಯಾಬ್ಲೆಟ್ಸ್ ಜಾಸ್ತಿ ತೊಗೊಳ್ಳಲ್ಲ. ತುಂಬ ನನಗೆ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾನು ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋದು, ಅದು ಆಫ್ ಅಥವಾ ಒಂದು. ಯಾಕೆಂದರೆ ನನಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಇನ್ನೂ ಒಂದು ಸಲ ಏನಾದರೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಷಾಯ ಜಾಸ್ತಿ ಕುಡಿತೀನಿ, ಇಲ್ಲ ಬಿಸಿನೀರು ಕುಡಿಯೋದು. ಇಲ್ಲ ನನಗೆ ಜಾಸ್ತಿ ಉಪಯೋಗ ಆಗೋದಂದರೆ, ನಿಮಗೂ ಗೊತ್ತಿರ್ಬೋದು, ಇದೊಂಥರ ಮನೆ ಮದ್ದು. ಹೇಗೆ ಅಂದರೆ ಜೇನುತುಪ್ಪದ ಜೊತೆ ಅರಿಶಿಣದ ಪುಡಿನ ಮಿಕ್ಸ್ ಮಾಡಿ ತೊಗೊಳೋದ್ರಿಂದ ಗಂಟ್ಲಿಗೆ ತುಂಬಾ ಒಳ್ಳೆಯದು. ಸಖತ್ ಸೂದಿಂಗ್ ಅನಿಸುತ್ತೆ. ನೀವೀಗ ಕಾಫ್ ಡ್ರಾಪ್ಸ್ಗಳು ಅಥವಾ ಹಾಲ್ಸ್ ಏನಾದ್ರು ತೊಗೋತೀರೋ ಅದರಲ್ಲೂ ಹನಿ ಇದ್ದೇ ಇರುತ್ತೆ. ಸೊ ಡೈರೆಕ್ಟ್ ರಿಯಲ್ ಪ್ಯೂರ್ ಹನಿ ತೊಗೊಳೋದೇ ಬೆಟರು. ಸೊ ಈಗ ನನಗೆ ಫೀಲ್ ಆಗ್ತದೆ. ಇಲ್ಲಾಂದರೆ ತುಂಬ ಒಂಥರ ಉರಿ ಕೆರೆತ ಜಾಸ್ತಿ ಇರೋವಂಥದ್ದು. ಬಟ್ ಇವಾಗ ಓಕೆ ನಾವು ಚೆರಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ, ಆಲ್ಮೋಸ್ಟ್ ಸಂಜೆ. ಚೆರಿನ ಒಂದು ಸ್ವಲ್ಪ ಮಲಗಿಸಿದ್ದೆ, ನಿಮಗೆಲ್ಲ ಗೊತ್ತೇ ಇದೆ. ಚೆರಿಗೆ ಇವಾಗ ರಜಾ ಇದೆ. ಸೊ ನಮಗಂತೂ ಸಖತ್ ಕಷ್ಟ ಈ ಮಕ್ಕಳನ್ನ ರಜದ ದಿನಗಳಲ್ಲಿ ನೋಡ್ಕೊಳ್ಳೋದು. ಸೊ ಹಠ ಮಾಡ್ತಾ ಇದ್ಲು ಮಲಗಲ್ಲ ಅಂತ. ಬಟ್ ಮಲಗಿಸಿದ್ದೀನಿ, ಈಗ ಎದ್ದಿದ್ದಾಳೆ. ಚೆರಿ ಹಾಯ್ ಹೇಳ. ಚೆರಿ ಮಿನಿ ವ್ಲಾಗರ್ ಅಂತ ಅಲ್ಲೇನಪ್ಪ? ಮಿನಿ ವ್ಲಾಗರ ನೀನು? ಏನು ಹೇಳ್ತೀಯ ಮತ್ತೆ ಮಿನಿ ವ್ಲಾಗರ್ ಆಗಿ? ಏನು ಹೇಳ್ತೀಯ ಹೇಳು? ಹೇಳ್ಬೇಕು ಬೇಗ. ಏನು ಕಲಿತಾ ಇದೀಯ ನೀನು? ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು, ಚೆರಿ ಸಂಗೀತ ಕಲಿತಾ ಇದ್ದಾಳೆ. ಸೊ ಸಂಗೀತ ಕ್ಲಾಸಿಗೆ ಹಾಕಿದ್ದೀವಿ. ಈಗ ಒಂದು 2 ಕ್ಲಾಸ್ ಹೋಗಿದ್ದಾಳೆ ಅಷ್ಟೇ. ಅವಳಿಗೂ ಸ್ವಲ್ಪ ಗಂಟ್ಲು ಸರಿ ಇಲ್ಲ. ಸೊ ಹಾಗಾಗಿ ನಿನ್ನೆ ಹೋಗಲಿಲ್ಲ ಅಲ್ಲೇನಪ್ಪ ಚೆರಿ? ನಿನ್ನೆ ಹೋಗಲಿಲ್ಲ ನೀನು? ಹೋಗಲಿಲ್ವಾ? ಯಾಕೆ ಹೋಗಲಿಲ್ಲಪ್ಪ? ಯಾಕೆ ಹೋಗಲಿಲ್ಲ ನೀನು ನಿನ್ನೆ ಸಂಗೀತ ಕ್ಲಾಸ್ಗೆ? ಈಗ ಮಲ್ಗಿ ಎದ್ದಿದೆ ಗಾಡಿ, ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗ್ತಾ ಇದೆ ಗಾಡಿಗೆ. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಚೆಕ್ 1 2 3 ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೀನಟ್ ಬಟರು ಬ್ರೆಡ್ಡು ಇವತ್ತಷ್ಟೇ. ಹಾಗೆ ಒಂದಿಷ್ಟು ಡ್ರೈ ಫ್ರೂಟ್ಸು ಮತ್ತು ಒಂದಿಷ್ಟು ನೆನೆಸಿದ್ದ ಹೆಸರು ಕಾಳು ಮತ್ತು ಕೊಕೊನಟ್ ವಾಟರ್ ಇಷ್ಟಿರುತ್ತೆ. ಆ್ಯಂಡ್ ನಮ್ಮ ಪ್ಯಾಟಿ ಒಳಗಡೆ ಒಂದು ಬೆಕ್ಕು ಬಂದ್ಬಿಟ್ಟಿತ್ತು ಒಳಗಡೆ. ಚೆರಿಗೆ ತೋರಿಸ್ದೆ ನಾನು ಅದನ್ನು. ಚೆರಿ ನೋಡೋ ಬೆಕ್ಕು ಬಂದ್ಬಿಟ್ಟಿದೆ ಅಂತ. I wanted to have that pet. You wanted to have that catty? Yeah, Mom. We had to go outside and catch it. Maybe the cat ate all of my bread yesterday that I put. Oh, really? Yep. Look, it's finished. Look over there. ಹಾಲು ಹಾಕಿದ್ಯಾ? Oh, the line to come to our house. I saw the tail of the cat. Okay. You like to have a cat as a pet? Or dog as a pet? A little pup doggy. That her name is Snowdrop. Snowdrop? Yeah. Snowdrop ಅಂತನಾ ಹೆಸರು? Snowdrop. I wish I had a dog that's name is Joseph, and there was a little puppy. Oh, it was so cute. Okay. ಏನ್ ಮಾಡೋಣ? Hat is just scared away. That we had to kick it, just show the leg. ಪಾಪ ಬಿಡು. No, we just show the leg like that. So it will run away.
ಎಸ್, ಚರಿ ಮನೇಲಿದ್ರೆ ಮೋಸ್ಟ್ ಆಫ್ ದ ಟೈಮ್ ಈ ಸೋಫಾ ಮೇಲೆ ಕೂತಿರ್ತಾಳೆ. ಅವಳು ತಿನ್ನೋದು, ಸ್ನ್ಯಾಕ್ಸ್ ತಿನ್ನೋದು, ಅದು ತಿನ್ನೋದು ಎಲ್ಲ ಈ ಸೋಫಾ ಮೇಲೆ ಆಗ್ತಾ ಇರುತ್ತೆ. ನಾನು ಎಷ್ಟು ಕ್ಲೀನ್ ಮಾಡಿದ್ರು ಒಂದಿಷ್ಟು ಐಟಮ್ಸ್ಗಳು ಈ ಸಂಧಿ ಒಳಗೆ ಹೋಗ್ಬಿಟ್ಟು ಗಲೀಜಾಗೋಗಿರುತ್ತೆ. ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅವಳು. ಸೊ ಅದನ್ನೆಲ್ಲ ವ್ಯಾಕ್ಯೂಮ್ ಮಾಡಿಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಸೋಫಾನೆಲ್ಲ ನೀಟಾಗಿ ಮತ್ತೆ ಇಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಇದ್ರ ಮೇಲೆ ಇನ್ನೊಂದು ನಾನು ಹಾಸೋದು ಯಾಕೆ ಅಂತಂದರೆ, ಇದು ಮೊದಲೇ ಲೈಟ್ ಗ್ರೇ ಕಲರ್ ಇದೆ, ಗಬ್ಬಾಗಿ ಹೋಗ್ಬಿಡುತ್ತೆ ಅಂತ. ಅವಳು ಸ್ಕೆಚ್ ಪೆನ್ನಿಂದ ಬರೆಯೋದಾಗಿರ್ಬೋದು, ಏನೋ ಜ್ಯೂಸ್ ಚಲ್ತಾಳೆ, ಇಲ್ಲ ಕೆಚಪ್ ಚಲ್ತಾಳೆ. ಸೊ ಹಾಗಾಗಿ ಯೂಶ್ವಲಿ ನಾನೇನು ಮಾಡ್ತೀನಿ, ಮೇಲ್ಗಡೆ ಒಂದು ಬಟ್ಟೆ ಹಾಸಿರ್ತೀನಿ. ಆ ಬಟ್ಟೆ ತೊಳಿಬೋದು, ಬಟ್ ಇದನ್ನು ತೊಳೆಯೋಕ್ಕಾಗಲ್ಲ ಅಂತ. ಮತ್ತೆ 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 ಬೇಕು. Paint activity time. Paint activity time. But look at how mess you did all around the room. And alli nodu, alli ಎಷ್ಟು ಮಿಸ್ ಮಾಡಿದ್ಯಾ? ಫುಲ್. It's not going to come out this area. Oh my god, this is such a messy home ಆಗ್ಬಿಟ್ಟಿದೆ ಅಲ್ಲ ಚರಿ. ಮಳೆ ಬೇರೆ ಬರ್ತಾ ಇದೆ. Oh my god, you have so much of colors. Yeah, lift. Let's use paint. Okay, ಈ ಕಡೆ lift ಮಾಡು. Let's use these kind of paints, okay? Okay. But you need to open these, okay? So, ಇದನ್ನ ಪೇಂಟ್ ಮಾಡೋಣ ಇವಾಗ? Yeah, with these. Okay. ಇದು ಪೆನ್ಸಿಲ್ ಬೇಡವಾ? No, I love paints like these colors. We can use crayons if we don't have different kind of colors. We can use crayons. Okay. Wait, okay. White plus red equals pink. ಹೌದಾ? ವೈಟ್ ಪಿಂಕ್ ರೆಡ್ ಮಿಕ್ಸ್ ಮಾಡಿದ್ರೆ ಪಿಂಕ್ ಆಗುತ್ತಾ? No, not red only. First we add white, then we add red, and we mix it up, and it's pink. ಹೌದಾ? Yes. But if we can't mix it up, we can use ಒಂಚೂರು ನೀರು ತುಂಬ ಹೋಗು. Yes, okay. Because I have cups for me. ಮಕ್ಕಳನ್ನ ಎಂಗೇಜ್ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತಂದರೆ ಅವ್ರ ಮೈಂಡ್ ಬೇಗ ಡೈವರ್ಟ್ ಆಗ್ತಾ ಇರುತ್ತೆ, ಬೇಗ ಈ ಕೆಲಸ ಸಾಕಾಗಿ ಬೇರೆದು ಮಾಡೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಚರಿಗೆ ಒಂದಿಷ್ಟು ಪೇಂಟ್ ಮಾಡಿಸೋವಂಥದ್ದು, ಆಟ ಆಡಿಸೋವಂಥದ್ದು, ಹೀಗೆ ಏನೋ ಒಂದು ಸ್ವಲ್ಪ, ಇಲ್ಲಾಂದರೆ ಬರೀ ಟಿ ವಿ, ಟ್ಯಾಬು, ಲ್ಯಾಪ್ಟಾಪು, ಫೋನು ಕೇಳ್ತಾಳೆ. ಸೊ ಹಾಗಾಗಿ ಒಂದಿಷ್ಟು ಆ್ಯಕ್ಟಿವಿಟಿ ಬುಕ್ಸ್ಗಳನ್ನು ತರಿಸಿದ್ದೀನಿ ನಾನು, ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಯಾವುದಾದ್ರೂ. ಸೊ ಆ ಆ್ಯಕ್ಟಿವಿಟಿ ಬುಕ್ಕು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ, ಆಟ ಆಡ್ಕೊತ ಒಂದಿಷ್ಟು ಕಲಿತಾರೆ ಅಂತ ಅನ್ನಿಸ್ತು ನನಗೆ. ಸೊ ಅದನ್ನು ಅಮೆಝಾನಲ್ಲಿ ತರಿಸಿದ್ದೀನಿ, ನಾನು ನಿಮ್ಗೆ ನಾಳೆ ತೋರಿಸ್ತೀನಿ. ಇವಾಗ ನಾವು ಫಸ್ಟ್ ಟೈಮು ವುಡ್ಲ್ಯಾಂಡ್ಸ್ ಹೋಗ್ತಾ ಇದ್ವಿ. In half a mile, keep left to stay on State Highway 288 North. ವುಡ್ಲ್ಯಾಂಡ್ಸ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ, ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ. ನಾವು ಇಲ್ಲಿಗೆ ಹೋಗ್ತಾ ಇರೋಂಥದ್ದು ಫಸ್ಟ್ ಟೈಮು, ಬಟ್ ಸುಮಾರು ದೂರ ಇದೆ ಈ ದೇವಸ್ಥಾನ ವುಡ್ಲ್ಯಾಂಡ್ಸು. ಹ್ಯೂಸ್ಟನಿಂದ ಒನ್ ಅವರ್ ಜರ್ನಿ ಮಾಡಿಕೊಂಡು, ಅಂದರೆ ಫ್ರೀವೇಲಿ 1 hour ಜರ್ನಿ ಮಾಡಬೇಕು. ಸೊ ಸ್ವಲ್ಪ ದೂರ, ನಾವು ಯಾವತ್ತೂ ಹೋಗಿಲ್ಲ ಅಲ್ಲಿ. ಸೊ ಚರಿ ನಾವು ಹೋಗೋ ಟೈಮಲ್ಲಿ ಆಲ್ಮೋಸ್ಟ್ ಮಲ್ಕೊಂಡ್ಲು. ಸೊ ನಾವು ಬಿಟ್ಟಿದ್ದು ಸಂಜೆ ಆಗಿತ್ತು, ಆಲ್ಮೋಸ್ಟ್ 5 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ. ಯಾಕೆಂತಂದರೆ ಹೋಗೋದೇ 1 hour ಬೇಕಾಗತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ವುಡ್ಲ್ಯಾಂಡ್ಸ್ ಈಸ್ ಸೋ ಬ್ಯೂಟಿಫುಲ್. ವುಡ್ಲ್ಯಾಂಡ್ಸ್ ಅಂತ ಯಾಕೆ ಅಂತಂದರೆ ನಿಜ ಹಾಗೆ ಇದೆ, ವುಡ್ಲ್ಯಾಂಡ್ಸ್ ಥರ ಅಂದರೆ ಕಾಡಿನ ಥರನೇ ಇದೆ ಅದು. ಸೊ ನಾವು ಹೋಗಬೇಕಾದ್ರೆ ಪೂರ್ತಿ ಇದೇ ಥರ ಆ ಕಡೆ ಈ ಕಡೆ ಮರಗಳೇ ಸಿಗುತ್ತೆ. ಐ ಡೋಂಟ್ ನೋ ಫಾಲಲ್ಲಿ ಯಾವ ಥರ ಇರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಈಗ ಮೇನ್ ರೋಡ್ ಇದೇ ಥರನೇ ಇರುತ್ತೆ, ಬಟ್ ಅಲ್ಲೊಂದು ಪುಟ್ಟಾಣಿ ಈ ಥರ ಕಲ್ಲುಗಳು ಹಾಕಿರ್ತಾರೆ, ಅಂದರೆ ಮಾರ್ಕ್ ಮಾಡಿರ್ತಾರೆ. ಇಲ್ಲಿ ಒಳಗಡೆ ಹೋದರೆ ಈ ದೇವಸ್ಥಾನ ಇದೆ, ಒಳಗಡೆ ಹೋದರೆ ವಾಲ್ಗ್ರೀನ್ಸ್ ಇದೆ, ಒಳಗಡೆ ಹೋದರೆ ವಾಲ್ಮಾರ್ಟ್ ಇದೆ ಅಂತ. ಸೊ ನಮಗೆ ಮೇನ್ ಡೋರಲ್ಲಿ ಯಾವುದೇ ಬಿಲ್ಡಿಂಗ್ಸ್ ಆಗಲಿ ಏನೂ ಕಾಣಿಸಲ್ಲ, ಜಸ್ಟ್ ಮರಗಳು ಕಾಣಿಸುತ್ತೆ. ಸೊ ವೆರಿ ಬ್ಯೂಟಿಫುಲ್.
ತುಂಬ ಚೆನ್ನಾಗಿದೆ. ವುಡ್ಲ್ಯಾಂಡ್ ಎಂಟ್ರಿ ಆದ ತಕ್ಷಣ ಫುಲ್ ವುಡ್ಸ್ ಒಳಗೆ ಅಂದರೆ ಕಾಡು ಒಳಗೆ ಬಂದಂಗೆ ಅನಿಸ್ತು. ಅಂಡ್ ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಟೆಂಪಲ್ ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಲ ಚುರಿ? ಇಷ್ಟ ಆಯ್ತಾ? ಹೌದು. ಇಲ್ಲಿ ಒಂದಿಷ್ಟು ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದಾರೆ. ಸುಮಾರು ಮಲ್ಲಿಗೆ ಹೂಗಳು ಬಿಟ್ಟಿತ್ತು. ಅದು ನಂಗೆ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ನಮ್ಮ ಜೊತೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಸೊ ವೀಣಾ ಅವ್ರ ಫ್ಯಾಮಿಲಿ ಹಾಗೆ ಲಕ್ಷ್ಮಿ ಅವರು ಕೂಡ ಬಂದಿದ್ದರು ಇವತ್ತು. ಸೊ ದೇವಸ್ಥಾನ ನೋಡ್ತಾ ಇರ್ಬೋದು ಈ ಥರ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ಲಿನೆಸ್ ಆಗಿರಬಹುದು. ಆ್ಯಂಡ್ ಸಖತ್ತು ದೊಡ್ಡದಾಗಿದೆ ದೇವಸ್ಥಾನ. ಮುಂದುಗಡೆ ಜಾಗನೂ ನೋಡ್ತಾ ಇರ್ಬೋದು. ಹಾಗೆ ದೇವಸ್ಥಾನಕ್ಕೆ ಬೇಕಾದಂತಹ ತುಳಸಿ ಆಗಿರ್ಬೋದು, ಹೂಗಳಾಗಿರ್ಬೋದು ಎಲ್ಲ ಅಲ್ಲೇ ಬೆಳ್ಕೊಂಡಿದ್ದಾರೆ. ಚೆನ್ನಾಗಿದೆ. ಹಾಗೆ ಹೊರಗಡೆ ಸ್ಲಿಪ್ಪರ್ ಬಿಡೋಕ್ಕಾಗಿರ್ಬೋದು, ರೆಸ್ಟ್ ರೂಮ್ ಆಗಿರ್ಬೋದು, ಎಲ್ಲದೂ ಪರ್ಫೆಕ್ಟಾಗಿ ಆರ್ಗನೈಸ್ಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮು ಈ ಥರ ಒಳಗಡೆ ಹೋಗ್ತಾ ಇರೋವಂಥದ್ದು. ಹಾಗೆ ಇಲ್ಲೇ ಎಂಟ್ರೆನ್ಸ್ಗೆ ಪ್ರಸಾದನ ಇಟ್ಟಿದ್ದಾರೆ. ಸೊ ಯಾರಾದರೂ ಭಕ್ತಾದಿಗಳು ಮಾಡ್ಕೊಂಬಂದು ಇಟ್ಟಿದ್ರು ಏನೋ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಪ್ರಸಾದ ಇತ್ತು. ಹಾಗೆ ಇಲ್ಲಿ ರಾಧಾಕೃಷ್ಣ ಮಂಟಪ ಇತ್ತು. ಹಾಗೆ ವೆಂಕಟೇಶ್ವರ ಸ್ವಾಮಿದು, ಲಕ್ಷ್ಮಿದು, ಹಾಗೆ ಶಿವನ ದೇವಸ್ಥಾನನೂ ಇತ್ತು ಒಳಗಡೆ. ಬಟ್ ಆ ಕಡೆ ಸೈಡ್ ಇದೆ, ಅಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ವಿಡಿಯೋ ತೆಗಿಬಾರ್ದು ಅನ್ನೋದು ಒಂದು ನೋಟ್ ಹಾಕಿದ್ರು. ಸೊ ಹಾಗಾಗಿ ನಾನು ಅಲ್ಲೆಲ್ಲ ವಿಡಿಯೋ ಮಾಡಲಿಲ್ಲ. ಸೊ ಇದಿಷ್ಟು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮಗೆ ಫಾರ್ಚುನೇಟ್ಲಿ ನಮಗೆ ಅಭಿಷೇಕ ನೋಡೋಕ್ಕೆ ಸಿಕ್ತು. ಶಿವನ ಅಭಿಷೇಕ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಕೈಯಿಂದ ಮುಟ್ಟಿಸಿ ಶಿವನಿಗೆ ಅಭಿಷೇಕನ ಮಾಡಿದರು. ಒಂಥರ ಸಂತೃಪ್ತಿ ಅಂತ ಹೇಳ್ತಾರಲ್ಲ, ಮನಸ್ಸಿಗೆ ಆನಂದ ಆಚಾರ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ನೋಡಿಕೊಂಡು ಪ್ರಸಾದ ತೊಗೊಂಡು ಹಾಗೆ ಹೊರಗಡೆ ಬರ್ತಾ ಇದ್ವಿ. ನಾನು ಮತ್ತು ವೀಣಾ ಅವರು ಇಬ್ಬರು ಅವತ್ತಿನ ದಿನ ಸೇಮ್ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ವಿ. ಅದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ವಿ. ಜೈ ವೆಂಕಟಾಚರಿ, ಜೈ ಶ್ರೀ ರಾಮೋಚರಿ, ಜೈ ಸಮನ್ವಿತ. ನನಗೆ ಈ ಮರದ ಎಲೆಗಳು ಸಖತ್ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಹಾಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಅದನ್ನು ವೀಣಾನು ವಿಡಿಯೋ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ನನ್ನ ವಿಡಿಯೋ ಮಾಡೋದನ್ನು. ಸೊ ಹಾಗಾಗಿ ನನಗೆ ನಗು ಬರ್ತಾ ಇದೆ, ನಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ಹೋಗೋಕ್ಕೆ ಮುಂಚೆ ಸ್ವಲ್ಪ ಪ್ಲ್ಯಾನ್ ಮಾಡಿರೋ ಕಾರಣ ಅಡುಗೆನೂ ಮಾಡ್ಕೊಂಡು ಹೋಗಿದ್ದೆ ನಾನು. ಸೊ ಅವರು ಒಂದಿಷ್ಟು ತೊಗೊಂಬಂದಿದ್ರು. ನಾನು ಪಲಾವ್ ಮಾಡ್ಕೊಂಡಿದ್ದೆ. ಅವ್ರು ಮೊಸರು ಬಜ್ಜಿ ಮತ್ತು ವಡೆ ಆ್ಯಂಡ್ ಲೆಮನೇಡ್ ಅಂದರೆ ಶರ್ಬತ್ತು ಇದನ್ನೆಲ್ಲ ಮಾಡ್ಕೊಂಬಂದಿದ್ರು. ಸೊ ನಾವು ಬೇರೆ ಪಾರ್ಕ್ಗಳೆಲ್ಲ ಸುತ್ತಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಪಾರ್ಕಿಗೆ ಬಂದ್ವಿ. ಸೊ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ತಿನ್ನೋಣ ಅಂತ ನೋಡ್ತಾ ಇರ್ಬೋದು. ವೀಣಾ ಅವರು ಈ ಇದು ಆಂಬೊಡೆ ಅಂತ ಹೇಳ್ತಾರಲ್ಲ, ಕಡಲೆಬೇಳೆ, ಸೊ ಅದು ವಡೆ ಮಾಡ್ಕೊಂಬಂದಿದ್ದಾರೆ. ಹಾಗೆ ರಾಯ್ತ ಮಾಡ್ಕೊಂಬಂದಿದ್ದಾರೆ ಪಲಾವ್ಗೆ. ಆ್ಯಂಡ್ ನಾನು ಪಲಾವ್ ಮಾಡ್ಕೊಂಡು ಹೋಗಿದ್ದೆ. ಸೊ ಎಲ್ಲರೂ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ. ಆಲ್ಮೋಸ್ಟ್ ಕತ್ಲಾಗಿದೆ. ಈಗ ಟೈಮ್ ಬಂದು ಒಂದು 9 ಗಂಟೆ, 8:45, 9 ಗಂಟೆ ಇರಬೇಕು. ಸೊ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಕುತ್ಕೊಂಡು ಈ ಥರ ಒಂಥರ ಸುತ್ತ ಕುತ್ಕೊಂಡು ಊಟ ಮಾಡೋದು ಒಂಥರ ಚೆನ್ನಾಗಿ ಅನಿಸುತ್ತೆ. 1-2 ತುತ್ತು ಜಾಸ್ತಿನೇ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಪಲಾವು ಓಕೆ ಆಗಿತ್ತು. ಜಾಸ್ತಿ ಮಸಾಲ ಹಾಕಿರಲಿಲ್ಲ ನಾನು. ನಂಗೆ ಮಸಾಲ ಅಷ್ಟು ಇಷ್ಟ ಆಗಲ್ಲ ಪಲಾವಲ್ಲಿ. ಸೊ ಹಾಗಾಗಿ ಸ್ವಲ್ಪ ಲೈಟಾಗೆ ಮಾಡಿದ್ದೆ. ಜಸ್ಟ್ ಪುಡಿಗಳನ್ನು ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ. ಹಂಗೆ ಕುಕ್ಕರೇ ಎತ್ಕೊಂಡು ಹೋಗಿದ್ದೆ, ಯಾಕೆಂದರೆ ಅಷ್ಟೊಂದು ಪಲಾವ್ ಕ್ವಾಂಟಿಟಿ ಜಾಸ್ತಿ ಇತ್ತು. ಹಾಗೆ ಬಿಸಿ ಇರಲಿ ಅಂತ ಹೇಳಿ ಕುಕ್ಕರ್ನ ಎತ್ಕೊಂಡು ಹೋಗಿದ್ದೆ. ಆ್ಯಂಡ್ ವಡೆ ತಿಂತಾ ಇದ್ದೀನಿ ನಾನು ಸ್ಟಾರ್ಟಿಂಗೆ. ಸೊ ವಡೆ ತುಂಬಾ ಚೆನ್ನಾಗಿ ಆಗಿತ್ತು ಅವ್ರು ಮಾಡ್ಕೊಂಬಂದಿದ್ದಂಥದ್ದು. ಇದು ಬಂದು ಆ್ಯಕ್ಚುಲಿ ಊಟ ಮಾಡೋಕ್ಕಿಂತ ಮುಂಚೆ ಈ ಪಾರ್ಕಿಗೆ ಹೋಗಿದ್ವಿ. ಇಲ್ಲಿ ಜನ ತುಂಬಾ ಎಂಜಾಯ್ ಮಾಡ್ತಾರೆ. ಆರಾಮಾಗಿ ಹೊರಗಡೆ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಹೊರಗಡೆ ಹೋಗೋದಂತ ಆಗಿರ್ಬೋದು, ಫಿಶಿಂಗ್ ಮಾಡೋದಾಗಿರ್ಬೋದು, ಮಕ್ಕಳ ಜೊತೆ ಆಟ ಆಡೋದಾಗಿರಬಹುದು, ಸಖತ್ ಕೂಲಾಗಿ ಇಲ್ಲಿ ಕಳೀತಾರೆ. ಸೊ ಹಾಗೆ ನಾವು ಈ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಇದು ಹೇಗಿದೆ ಅಂತಂದರೆ ಟ್ರೇಲ್ ಇದೆ, ವಾಕಿಂಗ್ ಮತ್ತು ಜಾಗಿಂಗ್, ಸೈಕ್ಲಿಂಗ್ ಮಾಡೋಕ್ಕೆ. ಈ ಥರ ಮಧ್ಯೆ ಬಂದ್ಬಿಟ್ಟು ನೀರಿದೆ. ಹಾಗೆ ಅಲ್ಲಿ ದೊಡ್ಡ ದೊಡ್ಡ ವಿಲಾಗಳು ಕಟ್ಕೊಂಡಿದ್ದಾರೆ. ಮನೆಗಳು ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲೊಂದಿಷ್ಟು ನೋಡ್ತಾ ಇರ್ಬೋದು ಪಕ್ಷಿಗಳು, ಡಕ್ಸ್ಗಳೆಲ್ಲ ಇದಾವೆ. ಆ್ಯಂಡ್ ಅವತ್ತಿನ ಸಂಜೆ ತುಂಬ ಚೆನ್ನಾಗಿತ್ತು. ಗಾಳಿ ಆಗಿರಬಹುದು, ಸ್ಕೈ ಲೈನ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಒಂದು
ಪುಟಾಣಿ ವಾಕಿಂಗು ಚಿಟ್ ಚಾಟಿಂಗು ಒಂಥರ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಕೂಡ ಜೊತೆಗೆ ಆಡುವಂಥದ್ದೆಲ್ಲ ನೋಡೋಕ್ಕೆ. ಸೊ ನಾವು ದೇವಸ್ಥಾನದಿಂದ ಸೀದಾ ಈ ಪಾರ್ಕಿಗೆ ಹೋಗಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ನೀವು ನೋಡಿದ್ರಲ್ಲ ಊಟ ಮಾಡಿದ್ದು. ಸೊ ಅಲ್ಲಿ ಹೋಗಿ ಊಟ ಮಾಡಿದ್ದಂತು. ಇಲ್ಲೇ ಊಟ ಮಾಡ್ಬೋದಾಗಿತ್ತು, ಬಟ್ ತುಂಬ ಜನ ಇದ್ದರು. ಯಾಕೋ ನಂಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಎಲ್ಲರಿಗೂ, ಎಲ್ಲ ತುಂಬ ಜನ ಇದ್ರಲ್ವಾ. ಸೊ ಹಾಗಾಗಿ ಇನ್ನೊಂದು ಪಾರ್ಕ್ ನೋಡ್ದಂಗೂ ಆಗುತ್ತೆ. ಸೊ ಅಲ್ಲೇ ಊಟ ಮಾಡೋಣ ಅಂತೇಳಿ ಆ ಪಾರ್ಕಿಗೆ ಹೋದ್ವಿ. ನೋಡ್ತಾ ಇರ್ಬೋದು ಮಕ್ಕಳಿಗೆ ಆಡೋಕ್ಕೆ ಸ್ಪೇಸ್ ಆಗಿರಬಹುದು. ಆ್ಯಂಡ್ ಈ ನೀರು ಅಷ್ಟೇ ತುಂಬ ಚೆನ್ನಾಗಿತ್ತು, ಕ್ಲಿಯರ್ ವಾಟರ್ ಅಂತ ಹೇಳ್ಬೋದು. ಆ್ಯಂಡ್ ಬೆಂಚಸ್ ಕೂಡ ಇದ್ದಾರೆ. ಕಾಯಾಕಿಂಗ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ, ಬೋಟ್ ಎಲ್ಲ ತೊಗೊಂಡು ಬಂದು. ಚೆನ್ನಾಗಿ ಅನ್ಸುತ್ತಲ್ವಾ, ರಿಲ್ಯಾಕ್ಸಿಂಗ್ ಆಗಿ ಕಳಿಯೋಕ್ಕೆ. ನಿಜವಾಗ್ಲೂ ಬ್ಯೂಟಿಫುಲ್ ಸ್ಪಾಟ್ ಇದು. ಸರಿ, ಎಲ್ಲಿಗೆ ಹೋಗ್ತಾ ಇದೀವಪ್ಪ? ಎಲ್ಲಿಗೆ ಹೋಗ್ತಾ ಇದೀವಿ? ಸಂಗೀತ ಕ್ಲಾಸಿಗೆ. ಹಾಡು ಹೇಳ್ತೀಯಾ? ಸಂಗೀತ ಕ್ಲಾಸಿಗೆ ಹೋಗ್ತಾ ಇದೀಯಾ? ಐಗಿರಿ ನಂದಿನಿ ಹೇಳ್ತೀಯಾ? ಸರಿಗಮ ಹೇಳ್ತೀಯಾ? ಹೌದಾ, ಸೋ ಗುಡ್. ನೋಡೋಣ. ಓಕೆ. You love downtown? Yeah. Looks so cool, right? Yes. I wish your house was here at downtown. You wish your house were here in the downtown? Yes. Aww. Look at those houses. So cool. Yeah. You wish you had a house at downtown too? No, Chari. Our wish is different. My wish is living in downtown. My wish is living in forest. What? Forest. Why you want to live in forest, Papa? Animals, with animals, birds, chirping, everything like nature. But Mommy, you choose downtown, Papa will choose forest because all boys like stinky forests. Forest is not stinky, Cherry. But they want to trash some people. That's the downtown people will go put trash there. And the forest people. ಇಲ್ಲಿ ಬಿಸಿಲು ಮಳೆ ಆಗ್ತಾ ಇದೆ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಬಿಸಿಲು ಮಳೆ ಆದರೆ ಏನೋ ಮದುವೆ ಆಗ್ತಿತ್ತು, ಕತ್ತೆಗೂ ನರಿಗೂ ಮದ್ವೆನೋ ಕಪ್ಪೆಗೂ ಏನೋ ಮದುವೆ ಆಗ್ತಿತ್ತು ಅಂತ ಹೇಳ್ತಾ ಇದ್ವಿ. ಸೊ ಚರಿಗೂ ಗೊತ್ತಾಗ್ಬಿಟ್ಟಿದೆ ಅದು. ಮಮ್ಮಿ ರೈನ್ಬೋ ಬರುತ್ತೆ ಅಂತ ಹೇಳ್ತಾ ಇದ್ಲು ಬಿಸಿಲು ಮಳೆ ಬರೋದನ್ನ ನೋಡ್ಬಿಟ್ಟು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಲ್ಲಿಗೆ ಗಿಡದ ತುಂಬ ಮುಗ್ಬಿಟ್ಟಿದೆ. ಎಷ್ಟೊಂದು ಮಲ್ಲಿಗೆ ಹೂ ಬಿಡ್ತಾ ಇದ್ದಾವೆ. ಸೊ ಎಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.